Hallelujah! Hallelujah! ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಆಮೆನ್. Hallelujah! ಹಿಂದೆ ನಿಂತಾಗ ನನಗೊಂದು ದೇವರ ಆತ್ಮನ ಹೇಳಿದಂತ ಪ್ರಕಾರ, ಅಂಜು ಇವತ್ತು ಯಾವತ್ತೂ ಮಾಡದೇ ಇರುವಂತ ಆರಾಧನೆ ಇವತ್ತು ಮಾಡುವಂತ. ಆಮೆನ್. Worship the Lord as never before. ಕಾರಣ ಆತನೇ ಆದಿಯು, ಆತನೇ ಅಂತ್ಯವಾಗಿದ್ದಾನೆ. ಆಮೆನ್. ಚರ್ಚ್, ನಾನಿವತ್ತು ಒಂದು ವಾಕ್ಯವನ್ನು ನಿಮ್ಮ ಸಂಗಡವಾಗಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಏನು ಗೊತ್ತಾ, ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ವಾಸ ಮಾಡ್ತಿರುವಂತ ದಿನಗಳು, ದೀಸ್ ಆರ್ ದಿ ಬೆಸ್ಟ್ ಡೇಸ್ ಆಫ್ ಯೋರ್ ಲೈಫ್. Hallelujah! ಕಾರಣ ಏನು ಗೊತ್ತಾ? Hallelujah! ದೇವರ ವಾಕ್ಯ ಹೇಳುತ್ತೆ, ಮನುಷ್ಯನ ಹೃದಯದಲ್ಲಿ ಬಹಳ ಸಂಕಲ್ಪಗಳು ಉಂಟಾಗುತ್ತೆ, ಆದ್ರೆ ದೇವರ ಚಿತ್ತ ಮಾತ್ರ ನಮ್ಮ ಜೀವಿತದಲ್ಲಿ ನೆರವೇರೋದು. ಆಮೆನ್. Hallelujah! ಆತನೇ ಆದಿಯು, ಆತನೇ ಅಂತ್ಯವಾಗಿರುವುದರಿಂದ ಯಾವ ಕೊರತೆ ಬೇಡ, ಯಾವ ಚಿಂತೆ ಬೇಡ. ನಾವು ಸಂತೋಷವಾಗಿ ದೇವರನ್ನ ಆದಿಯು ಅಂತ್ಯ ಹಾಡನಾಡಿ ದೇವರ ನಮ್ಮನ್ನು ಸಂತೋಷವಾಗಿ ಮಹಿಮೆ ಪಡಿಸೋಣ. Come on, church. Worship Him as never before. ಆದಿಯು ಅಂತ್ಯವು ಎಂದೆಂದಿಗೂ ಏಕ ರೀತಿಯಲ್ಲಿ ಯೇಸುವೇ. Father, we love you. ಆದಿಯು ಅಂತ್ಯವು ಎಂದೆಂದಿಗೂ ಏಕ ರೀತಿಯಲ್ಲಿ ಯೇಸುವೇ. Come on, church. ಸರ್ವಯುಗ ಕಾಲ ಯಜಮಾನನೇ, ಸರ್ವಶಕ್ತನೇ, ಮರಣ ಪಾಪವ ಜಯಿಸಿದಂತ ಮೃತ್ಯುಂಜಯನೇ. ಸರ್ವಯುಗ ಕಾಲ ಯಜಮಾನನೇ, ಸರ್ವಶಕ್ತನೇ, ಮರಣ ಪಾಪವ ಜಯಿಸಿದಂತ ಮೃತ್ಯುಂಜಯನೇ. ಯೇಸುವೇ ನನ್ನ ರಕ್ಷಕ, ಯೇಸುವೇ ನನ್ನ ವಿಮೋಚಕ, ಯೇಸು ನನ್ನ ಒಳ್ಳೆಯ ಗುರುವನೇ. ಯೇಸುವೇ ನನ್ನ ರಕ್ಷಕ, ಯೇಸುವೇ ನನ್ನ ವಿಮೋಚಕ, ಯೇಸು ನನ್ನ ಒಳ್ಳೆಯ ಗುರುವನೇ. Come on, church. Lift up your hands and worship. ಆತನ ನಮ್ಮ ಮಧ್ಯದಲ್ಲಿ ಜೀವ ಸ್ವರೂಪನಾಗಿ. Oh, thank you, Lord. Thank you for all the wonderful things you have done, Lord. ಆಕಾಶ ಭೂಮಿಯು ಮಾರ್ಪಟ್ಟರು, ಮಾರ್ಪಡದೇ ಇರುವ ನನ್ನ ದೇವರೇ. You're awesome, God. ಆಕಾಶ ಭೂಮಿಯು ಮಾರ್ಪಟ್ಟರು, ಈ ಆಕಾಶ ಭೂಮಿ ಮಾರ್ಪಟ್ಟರು, ಮಾರ್ಪಡದೇ ಇರುವ ನನ್ನ ದೇವರೇ. ಸರ್ವಯುಗಗಳ ಯಜಮಾನನೇ, ಸರ್ವಶಕ್ತನೇ, ಮರಣ ಪಾಪವ ಜಯಿಸಿದಂತ ಮೃತ್ಯುಂಜಯನೇ. ಸರ್ವಯುಗಗಳ ಯಜಮಾನನೇ, ಸರ್ವಶಕ್ತನೇ, ಮರಣ ಪಾಪವ ಜಯಿಸಿದಂತ ಮೃತ್ಯುಂಜಯನೇ. Come on, church. ಯೇಸುವೇ ನನ್ನ ರಕ್ಷಕ, ಯೇಸುವೇ ನನ್ನ ವಿಮೋಚಕ, ಯೇಸು ನನ್ನ ಒಳ್ಳೆಯ ಗುರುವನೇ. ಯೇಸುವೇ ನನ್ನ ರಕ್ಷಕ, ಯೇಸುವೇ ನನ್ನ ವಿಮೋಚಕ, ಯೇಸು ನನ್ನ ಒಳ್ಳೆಯ ಗುರುವನೇ. ಆತನು ಯಾವಾಗಲೂ ನಮ್ಮ ಜೀವಿತಗಳಲ್ಲಿ ಅದ್ಭುತ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮೊಬ್ಬರ ಜೀವಿತದಲ್ಲಿ ಒಂದು ನೂತನ ಕಾರ್ಯವನ್ನು ಮಾಡಲಿಕ್ಕೆ ದೇವರು ಇಷ್ಟಪಡ್ತಾನೆ. ನಿನ್ನಂತೆ ಮತ್ತೊಬ್ಬ ದೇವರಿಲ್ಲ ಕರ್ತನೇ. Yes, Lord. ನೀ ಬೆಂಕಿಯ ಕಂಡುಳ್ಳ ಯೇಸುವೇ, ನಿನ್ನಂತೆ ಮತ್ತೊಬ್ಬ ದೇವರಿಲ್ಲ ಕರ್ತನೇ. ನೀ ಬೆಂಕಿಯ ಕಂಡುಳ್ಳ ದೇವರೇ, ಸರ್ವಯುಗಗಳ ಯಜಮಾನನೇ,
Worship Him. Worship Him as never before. Hallelujah. Amen. Hallelujah. ಪಕ್ಕದಲ್ಲಿರೋರಿಗೆ ಮುಖ ನೋಡಿ ಹೇಳ್ರಿ ವಾವ್ ಅಂತ. Hallelujah. ನಮ್ಮ ದೇವರು ವಾವ್ ದೇವರು. Hallelujah. ಆತನ ಏನೇ ಮಾಡಿದ್ರು ಆ ಅದ್ಭುತ ನೋಡಿದಾಗ ನಾವ್ ಏನ್ ಹೇಳ್ತೀವಿ? ವಾವ್. Hallelujah. ನೀನ್ ನೆನೆಸ್ದೇ ಇರೋದು, ಕೇಳದೇ ಇರೋದು, ಕಾಣದೇ ಇರೋರು ಅದನ್ನ ದೇವರು ನಮ್ಮ ಜೀವಿತದಲ್ಲಿ ಇಷ್ಟ ಮಾಡ್ಲಿಕ್ಕೆ ಇಷ್ಟಪಡ್ತಾನೆ. ಯಾವಾಗ್ಲೂ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡ್ಲಿಕ್ಕೆ ಇಷ್ಟಪಡುವಂತ ದೇವರಿಗೆ ಮಹಿಮೆ ಸಲ್ಲಿಸೋಣ. Clap your hands and worship Him. For the Lord is mighty God, and His army is ever strong, and His glory shall be seen upon the land. Praise the anthem, sing the victory song. Praise the Lord, for the battle is won. No weapon formed against us shall prevail. But the captain of the host is Jesus. We are following in His footsteps. No foe can stand against us and no fear. For the captain of the host is Jesus. We are following in His footsteps. No foe can stand against us and no fear. We are marching in the fire's land. It's a victory in the winning land. Let us march on to take the promised land. For the Lord is marching on, and His army is Lord. We are in your arms, and His glory shall be seen upon. For the captain of the host is Jesus. We are following in His footsteps. No foe can stand against us and no fear. For the captain of the host is Jesus. We are following in His footsteps. No foe can stand against us and no fear. For the captain. For the captain of the host is Jesus. We are following in His footsteps. No foe can stand against us in no fear. Come on, everyone. For the captain of the host is Jesus. We are following in His footsteps. No foe can stand against us in no fear. For the captain of the host is Jesus. We are following in His footsteps. No foe can stand against us in no fear. No foe can stand against us in no fear. No foe can stand against us in no fear. No foe can stand against us. Hallelujah. Can music worship the Lord this moment? Hallelujah. Hallelujah. ಎಲ್ಲರೂ ಸಿ ಪಲ್ಲವಿಯನ್ನು ಹಾಡಿ ಆತನ್ನು ಆರಾಧಿಸೋಣ.
ഇന്നയോളം എന്നെ പുലർത്തി എന്റെ യേശു എത്ര നല്ലവൻ അവനെന്നും എന്നും മതിയായവൻ എന്റെ യേശു എത്ര നല്ലവൻ അവനെന്നും എന്നും മതിയായവൻ എന്റെ തന്റെ ചുമടിൽ ഏറ്റുകൊണ്ട് എനിക്കായി കുരിശിൽ മരിച്ച എന്റെ യേശു എത്ര നല്ലവൻ എനിക്കായി കുരിശിൽ മരിച്ച ആകാശത്തിൻ കീഴിൽ വാതിൽ തുറന്ന് എല്ലാ സമൃദ്ധിയായി നൽകിയിടുന്നു എന്റെ യേശു എത്ര നല്ലവൻ എല്ലാ സമൃദ്ധിയായി നൽകിയിടുന്നു ഒരു നാളും മറക്കുകയില്ല എന്റെ യേശു എത്ര വിശ്വസ്തൻ ഒരു നാളും മറക്കുകയില്ല എന്റെ യേശു എത്ര വിശ്വസ്തൻ ഇന്നയോളം എന്നെ പുലർത്തി എന്റെ യേശു എത്ര നല്ലവൻ അവനെന്നും എന്നും മതിയായവൻ എന്റെ യേശു എത്ര നല്ലവൻ അവനെന്നും എന്നും മതിയായവൻ യേശു യേശു അവനാരിലും വലിയവൻ യേശു യേശു അവനാരിലും യേശു അവനാരിലും വലിയവൻ യേശു യേശു അവനാരിലും വലിയവൻ
ಏನೆಲ್ಲ ನಷ್ಟವಾಗಿದೆಯೋ ಈ ಉಪವಾಸ ಪ್ರಾರ್ಥನೆಯಲ್ಲಿ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಬ್ಯಾಕ್. ನಾವು ನಷ್ಟವಾಗಿರೋದನ್ನ ಉಪವಾಸ ಪ್ರಾರ್ಥನೆಯಲ್ಲಿ ತೆಗೆದುಕೊಳ್ತೇವೆ. ಕನ್ನಡದಲ್ಲಿ ಒಂದು ನಾಣ್ಣುಡಿ ಇದೆ, ಸೋಲು ಗೆಲುವಿನ ಮೆಟ್ಟಲು ಅಂತ. ಸೋಲು ಗೆಲುವಿನ ಮೆಟ್ಟಲು. ಇವತ್ತು ಸೈತಾನನಿಗೆ ಹೇಳಬೇಕಾಗಿರೋದು ನೀನು ಸೋತೋದೆ ಅಂತ. ಇವತ್ತು ವಾಪಸ್ ಅವನಿಗೆ ನಾವು ಹೇಳ್ತೀವಿ, ಸೈತಾನನೇ, ನಾವು ಸೋತಿದ್ದು ನಿನಗೆ ಗೊತ್ತಿಲ್ಲ, ಅದೇ ಗೆಲುವಿಗೆ ಬೇಕಾದ ಮೆಟ್ಟಲು. ನೀನು ರಾಂಗ್ ಅಡ್ರೆಸ್ ಅಲ್ಲಿ ನಮ್ಮನ್ನು ಮುಟ್ಟುಬಿಟ್ಟೆ, ಅದರಿಂದ ನಿನಗೆ ನೀನೇ ದೋಷ ಮಾಡಿಕೊಂಡೆ. ಪ್ರೈಸ್ ಗಾಡ್. ನಷ್ಟವಾಗಿರೋದನ್ನ ನಾವು ವಾಪಸ್ ಪಡೆಯುವಂತ ದಿವಸವಾಗಿರುತ್ತದೆ. ಈ 21 ದಿವಸಗಳಲ್ಲೂ ಒಂದೇ ಪ್ರಾರ್ಥನೆ. ಎಲ್ಲೆಲ್ಲಿ ಕೆಲವರಿಗೆ ಆತ್ಮಿಕವಾಗಿ ಕೆಲ ಕಾರ್ಯಗಳು ನಷ್ಟವಾಗಿದೆ, ಪ್ರಾರ್ಥನಾ ಜೀವನ ನಷ್ಟವಾಗಿದೆ, ಆರಾಧನೆ ನಷ್ಟವಾಗಿದೆ, ಕೆಲವರಿಗೆ ಹಣಕಾಸುಗಳಲ್ಲಿ ನಷ್ಟ ಉಂಟಾಗಿದೆ, ಕೆಲವರ ಆಸ್ತಿಗಳಲ್ಲಿ ನಷ್ಟ ಉಂಟಾಗಿದೆ, ಕೆಲವರ ಆರೋಗ್ಯ ನಷ್ಟವಾಗಿದೆ, ಕೆಲವರ ಸಮಾಧಾನ ನಷ್ಟವಾಗಿದೆ. ಆದರೆ ಇವತ್ತು ರಾತ್ರಿ ಯೇಸುವಿನ ನಾಮದಲ್ಲಿ ಈ ಉಪವಾಸ ಪ್ರಾರ್ಥನೆ ಆರಂಭದಲ್ಲಿ ನಾನು ಕೂಗಿ ಹೇಳ್ತೇನೆ, ಆ ನಷ್ಟಗಳನ್ನ ನಾವು ಹಿಂದೆ ಪಡೀಲಿಕ್ಕೆ ಹೋಗ್ತೇವೆ. ಸಾಧಾರಣವಾಗಿ ಪಡೆಯೋದಲ್ಲ, ಅದರ ಸಂಗಡ ಬೋನಸ್ ಸಮೇತ ನಾವು ವಾಪಸ್ ಪಡಿತೇವೆ. ವಿತ್ ಬೋನಸ್ ವಿ ಆರ್ ಗೋಯಿಂಗ್ ಟು ರಿಕವರ್. ಹಲ್ಲೆಲೂಯಾ. ಓದೋಣ 1 ಸಮುವೇಲನ ಪುಸ್ತಕ, ಬುಕ್ ಆಫ್ 1 ಸ್ಯಾಮ್ಯುಯಲ್ ಚಾಪ್ಟರ್ 30, 30ನೇ ಅಧ್ಯಾಯ. ಬುಕ್ ಆಫ್ 1 ಸ್ಯಾಮ್ಯುಯಲ್ ಚಾಪ್ಟರ್ 30, 30ನೇ ಅಧ್ಯಾಯದ 18 ಮತ್ತು 19ನೇ ವಾಕ್ಯ. ದಾವೀದನು ತನ್ನ 2 ಹೆಂಡತಿಯರನ್ನು ಅಮಾಲೇಕ್ಯರು ಒಯ್ದಿದ್ದ ಎಲ್ಲಾ ಕೊಳ್ಳೆಯನ್ನು ಬಿಡಿಸಿಕೊಂಡನು. ಅಮಾಲೇಕ್ಯರು ಒಯ್ದಿದ್ದ ಚಿಕ್ಕ ದೊಡ್ಡ ಒಡವೆಗಳಾಗಲಿ ಗಂಡು ಹೆಣ್ಣು ಮಕ್ಕಳಾಗಲಿ ಒಂದನ್ನು ಬಿಡದೆ ಎಲ್ಲವನ್ನು ತಿರುಗಿ ತೆಗೆದುಕೊಂಡು ಬಂದನು. ಪ್ರೈಸ್ ಗಾಡ್. ಗಟ್ಟಿಯಾಗಿ ಹೇಳ್ರಿ, ಒಂದನ್ನು ಬಿಡದೆ ಎಲ್ಲವನ್ನ ತಿರುಗಿ ತೆಗೆದುಕೊಳ್ಳುತ್ತೇವೆ. ಎಷ್ಟು ಜನ ನಂಬುತ್ತೀರಾ ದೇವರ ವಾಕ್ಯಕ್ಕೆ ಜೀವ ಇದೆ? ಎಷ್ಟು ಜನ ನಂಬುತ್ತೀರಾ ದೇವರ ವಾಕ್ಯದಲ್ಲಿ ಶಕ್ತಿ ಇದೆ? ಎಷ್ಟು ಜನ ಹೇಳ್ತೀರಾ ಪರಿಶುದ್ಧಾತ್ಮನ ಏನಾದ್ರೂ ಹೇಳಿದ್ರೆ ಅದು ನಡೀತದೆ ಎನ್ನುವವರು ಅಡ್ವಾನ್ಸ್ ಆಗಿ ಒಂದು ಆಮೇನ್ ಹೇಳುವಂತರಾಗಿರಿ. ಯೇಸುವಿನ ನಾಮದಲ್ಲಿ we are going to recover the lost. ಏನೆಲ್ಲ ನಷ್ಟವಾಗಿದೆಯೋ ಅದನ್ನ ನಾವು ವಾಪಸ್ ಪಡಿತೇವೆ. ದಾವೀದನ ಕುರಿತು ಹೇಳುವುದಾದ್ರೆ, ತಳ್ಳಿಬಿಟ್ಟ ಕಲ್ಲು ಮೂಲೆಗಲ್ಲು ಎನ್ನುವ ಹಾಗೆ ಎತ್ತವರಿಗೆ ಬೇಡದವನಾಗಿದ್ದ ದಾವೀದನು, ಸ್ವಂತ ಸಹೋದರರಿಗೆ ಬೇಡದವನಾಗಿದ್ದ ದಾವೀದನನ್ನ ದೇವರ ಅಭಿಷೇಕ ಮಾಡ್ತಾನೆ. ಸ್ವಂತ ಸಹೋದರರ ಮುಂದೆ ಅಭಿಷೇಕ ಮಾಡ್ತಾನೆ. ಪಟ್ಟಣದಲ್ಲಿ ಅವನನ್ನು ಅರಸನಾಗಿ ದೇವರು ಅಭಿಷೇಕ ಮಾಡ್ತಾನೆ. ಅಭಿಷೇಕ ತೈಲ ಬಂದ ದಿವಸದಿಂದ ಅವನ ಜೀವನವೇ ಬದಲಾವಣೆ ಆಗ್ತಾ ಇದೆ. ಅವನ ಜೀವನದಲ್ಲಿ ಬದಲಾವಣೆ ಮಾತ್ರವಲ್ಲ, ಹೋರಾಟ ಜಾಸ್ತಿ ಆಗ್ತಾ ಇದೆ. ಇದರ ಒಳಗಡೆ ಇರುವ ದೇವ ಮಕ್ಕಳು ಆರಂಭದಿಂದಲೇ ಅರ್ಥ ಮಾಡ್ಕೊಳ್ರಿ. ಯಾವಾಗ ನೀವು ಪ್ರಾರ್ಥನೆ ಮಾಡ್ತಿರೋ ಅವಾಗ ಅಭಿಷೇಕ ಜಾಸ್ತಿ ಇಳಿದು ಬರ್ತಾ ಇರುತ್ತೆ. ಯಾವಾಗ ಅಭಿಷೇಕ ಜಾಸ್ತಿ ಬರುತ್ತೋ ಅವಾಗಲೇ ಹೋರಾಟ ಜಾಸ್ತಿ ಆಗೋದು. ಆದರೆ ಈ ಹೋರಾಟ ನಿನ್ನನ್ನು ಮುಳುಗಿಸೋದಿಲ್ಲ, ಈ ಹೋರಾಟ ನಿನ್ನನ್ನು ನಾಶ ಮಾಡೋದಿಲ್ಲ. ಈ ಹೋರಾಟದ ಮುಂದೆ ಪರಿಶುದ್ಧಾತ್ಮನ ಅಭಿಷೇಕ ನಿನ್ನ ಮೇಲೆ ಬಂದಾಗ ಈ ಹೋರಾಟಗಳನ್ನು ನೀನು ಜಯಿಸುವಂತನಾಗಿರುತ್ತೀಯ. ಅಭಿಷೇಕವು ನೊಗಗಳನ್ನು ಮುರಿಯೋದ್ರಿಂದ ನೀನು ಅದರಿಂದ ಹೊರಗಡೆ ಬರುತ್ತೀಯ. ದಾವೀದನ ಜೀವನದಲ್ಲಿ ಅನೇಕ ಹೋರಾಟಗಳಿದ್ದವು. ಆದರೆ ಈ ದಾವೀದನ ಕುರಿತು ಸತ್ಯವೇದ ಗ್ರಂಥದಲ್ಲಿ ನಾವು ಕಾಣುವಾಗ ದಾವೀದನ ಜೀವನದಲ್ಲಿ ಅನೇಕ ತಪ್ಪುಗಳು ಸಂಭವಿಸಿತ್ತು. ಅವನ ಜೀವನದಲ್ಲಿ ಕೊರತೆಗಳು ಬಂದವು. ಆದರೆ ಅವನ ತಪ್ಪನ್ನ ಅವನು ಯಾವತ್ತೂ ಮರೆಮಾಚಲಿಲ್ಲ. ದೇವರ ಬಳಿಯಲ್ಲಿ ಅರಿಕೆ ಮಾಡಿ ಪ್ರಾರ್ಥನೆ ಮಾಡುವ ಸದ್ಗುಣವುಳ್ಳವನಾಗಿದ್ದ. 2, ಅವನು ಎಷ್ಟೇ ಬಿಸಿ ಆಗಿದ್ರು ಅವನು ಮೂರಾವರ್ತಿ ದೇವರ ಪಾದದಲ್ಲಿ ಕುಳಿತು ಪ್ರಾರ್ಥನೆ ಮಾಡುವವನಾಗಿದ್ದ. 3, ಎಂದಿಗೂ ಅವನ ಸ್ವಂತವಾಗಿ ಒಪ್ಪಿಕೊಳ್ಳುತ್ತಾ ಇರಲಿಲ್ಲ, ಅಹಂಕಾರ ಪಡುತ್ತಿರಲಿಲ್ಲ. ಅವನು ತಗ್ಗುವ ಮನಸ್ಸುಳ್ಳವನಾಗಿದ್ದ. ದೇವರ ಪಾದಕ್ಕೆ ಬರುವಾಗ ಅವನು ಕೂಗಿ ಹೇಳ್ತಿದ್ದ, ಕರ್ತನೇ, ನಾನು ಏನು ಇಲ್ಲ ಕರ್ತನೇ, ನನ್ನ ಮನತನ ಚಿಕ್ಕದಾಗಿದೆ, ನಾನು ಅಲ್ಪನಾಗಿದ್ದೇನೆ. ತಗ್ಗುವ ಮನಸ್ಸುಳ್ಳವನಾಗಿದ್ದನು. 4, ಇವನು ಯಾವಾಗಲೂ ಎಡಬಿಡದೆ ಸ್ತೋತ್ರ
ಹೇಳುವವನು ಸ್ತುತಿಸುವವನು ಆಗಿದ್ದಾರೆ. ಈ ಎಲ್ಲ ಗುಣಗಳನ್ನ ಅವಲೋಕನ ಮಾಡಿ ನೋಡುವಾಗ ಸತ್ಯವೇದ ಗ್ರಂಥದಲ್ಲಿ ಹೇಳುವ ಪ್ರಕಾರ ಅಪೊಸ್ತಲ ಕೃತ್ಯಗಳು 13:22 ಹೇಳುವ ಹಾಗೆ 13:22 ಹೇಳುವ ಹಾಗೆ ಅವನು ನನಗೆ ಒಪ್ಪುವ ಮನುಷ್ಯನಾಗಿದ್ದಾನೆ. ದೇವರ ಅವನ ಕುರಿತು ಸಾಕ್ಷಿ ಹೇಳ್ತಾನೆ, ಎ ಮ್ಯಾನ್ ಆಫ್ಟರ್ ಗಾಡ್ಸ್ ಓನ್ ಹಾರ್ಟ್. ಅವನು ನನಗೆ ಒಪ್ಪುವ ಮನುಷ್ಯನಾಗಿದ್ದಾನೆ. ಇವತ್ತು ರಾತ್ರಿ ನಿಮ್ಮ ಕುರಿತು ಪರಲೋಕದ ದೇವರು ಅದೇ ಸಾಕ್ಷಿ ಹೇಳಬೇಕು. ಅವಳು ನನ್ನ ಮನಸ್ಸು ಒಪ್ಪುವ ಮನುಷ್ಯಳಾಗಿದ್ದಾಳೆ. ಅವನು ನನ್ನ ಮನಸ್ಸು ಒಪ್ಪುವ ಮನುಷ್ಯನಾಗಿದ್ದಾನೆ. ಎಸ್, ದೇರ್ ಇಸ್ ಅ ವೀಕ್ನೆಸ್. ಹೌದು, ಕೊರತೆಗಳಿದೆ, ಹೌದು, ಬಲಹೀನತೆಗಳಿದೆ, ಹೌದು, ನಮ್ಮ ಜೀವನದಲ್ಲಿ ಅಲ್ಲೂ ಇಲ್ಲೂ ಕೊರತೆಗಳಿದೆ. ದಾವೀದನೇನು ಸಾಧಾರಣ ವ್ಯಕ್ತಿ ಆಗಿರಲಿಲ್ಲ. ಅವನು ಒಂದೇ ದಿನ ವ್ಯಭಿಚಾರ ಮಾಡಿದನು, ಒಂದೇ ದಿನ ಅವನು ಕೊಲೆಯನ್ನು ಮಾಡಿದ, ಪಾಪಿ ಆಗಿದ್ದ. ಆದರೂ ಅವನ ಪಾಪಗಳನ್ನು ಹರಿಕೆ ಮಾಡಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಅವನ ಪಾಪಗಳನ್ನು ಕ್ಷಮಿಸಿ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ಅಂತರವಿದೆಯೋ ಅವನ ಪಾಪಗಳನ್ನು ದೂರ ಸರಿಸಿ ಅವನ ಕುರಿತು ಹೇಳಿದಂತ ಒಂದು ಸಾಕ್ಷಿ, ಅವನು ನನಗೆ ನನ್ನ ಮನಸ್ಸಿಗೆ ಒಪ್ಪುವ ಮನುಷ್ಯನಾಗಿದ್ದಾನೆ. ಅವನಲ್ಲಿ ನಾನು ಒಲಿದಿದ್ದೇನೆ. ಇವತ್ತು ಕೆಲವರಲ್ಲಿ ದೇವರು ಒಲಿದು ಬರಲಿ. ಸ್ತೋತ್ರ. ಹೀಗೆ ಒಲಿದು ಬರಬೇಕಾದ್ರೆ ಏನು ಮಾಡಬೇಕು? ದಾವೀದನ ಜೀವನದಲ್ಲಿ ಅತಿ ಕಷ್ಟಕರವಾದ ದಿವಸವಾಗಿತ್ತು. ದ ವರ್ಸ್ಟ್ ಡೇ ಆಫ್ ಡೇವಿಡ್. ಅವನ ಜೀವನದಲ್ಲಿ ಬಹಳ ಕಷ್ಟಕರವಾದ ದಿವಸವಾಗಿತ್ತು. ಕಾರಣ, ಅವನ ಆಶ್ರಯ ಇಟ್ಟವರೆಲ್ಲರೂ ಅವನಿಗೆ ಕೈ ಕೊಟ್ಟರು. ಅವನ ಆಕೀಷ್ ರಾಜನ ಬಳಿಗೆ ಹೋದ, ಆಶ್ರಯವನ್ನು ಪಡೆದ, ಅವನಿಗೆ ಉತ್ತಮನಾಗಿದ್ದ. ಆಕೀಷ್ ರಾಜನ ದೃಷ್ಟಿಯಲ್ಲಿ ಅವನು ದೇವದೂತನಿಗೆ ಸಮಾನನಾಗಿದ್ದ. ಅವನಲ್ಲಿ ಯಾವ ಕೊರತೆ ಇರಲಿಲ್ಲ, ಅವನು ಯಥಾರ್ಥನಾಗಿದ್ದ. ಆದರೂ ಫಿಲಿಷ್ಟಿಯ ಪ್ರಭುಗಳು ಅವನನ್ನು ಹತ್ತಿರ ಸೇರಿಸ್ತಾ ಇರಲಿಲ್ಲ, ಅವನನ್ನು ದೂರ ಸರಿಸ್ತಾ ಇದ್ದರು. ಕಡೆಗೆ ದಾವೀದನು 3 ದಿವಸ ಯಾತ್ರೆ ಮಾಡಿ ಚಿಕ್ಲಾಗ್ ಎನ್ನುವಂಥ ಪಟ್ಟಣಕ್ಕೆ, ತಾನು ವಾಸ ಮಾಡ್ತಿದ್ದಂಥ ಪಟ್ಟಣಕ್ಕೆ ಹಿಂತಿರುಗಿ ಬರ್ತಾ ಇದ್ದಾನೆ. 600 ಜನ ತನ್ನ ಸೈನ್ಯದೊಡನೆ ಅವನು ಹಿಂತಿರುಗಿ ಬರ್ತಾ ಇದ್ದಾನೆ. 3 ದಿವಸ ನಿರಾಶೆಯೊಂದಿಗೆ ಯಾತ್ರೆ ಮಾಡಿ ಎಷ್ಟು ಮಾಡಿದ್ರು ಉಪಕಾರ ಸ್ಮರಿಸಲಿಲ್ಲ ಜನ. ನನ್ನನ್ನು ಬೇಡ ಎಂದು ತಳ್ಳುತ್ತಾರೆ. ಹೌದು, ಅಭಿಷೇಕ ಉಳ್ಳ ದೇವ ಮಕ್ಕಳು ಯಾರಿಗಾದ್ರೂ ಏನಾದ್ರೂ ಉಪಕಾರ ಮಾಡಿದ್ರು ಅವರು ಸ್ಮರಿಸೋದಿಲ್ಲ. ನೀನು ಒಬ್ಬಂಟಿಗನಾಗ್ತೀಯ, ನೀನು ಒಂಟಿ ಆಗಬಹುದು, ನೀನು ನಿರಾಶ್ರಿತನಾಗಬಹುದು, ನಿನ್ನನ್ನು ಯಾರಿಗೂ ಬೇಡ ಎಂದು ತಳ್ಳಿ ಬಿಡಬಹುದು. ಆದ್ರೂ ಮರಿಬೇಡ, ನಿನ್ನ ಜೊತೆ ಒಬ್ಬ ದೇವರು ಇದ್ದಾನೆ, ಅವನು ನಿನ್ನನ್ನು ಕೈ ಬಿಡೋದಿಲ್ಲ. ಗಮನಿಸಿ ಪ್ರಿಯರೇ, ದಾವೀದನು ಹಿಂತಿರುಗಿ ಬರುವಾಗ ಕಾಣುವಂತ ದೃಶ್ಯ, ಚಿಕ್ಲಾಗ್ ಪಟ್ಟಣವನ್ನ ಬೆಂಕಿಯಿಂದ ಸುಟ್ಟಾಕಿದ್ದಾರೆ. ಅಮಾಲೇಕ್ಯರು ನುಗ್ಗಿ ಕೊಳ್ಳೆ ಹೊಡೆದಿದ್ದಾರೆ. ಧನ ಸಂಪತ್ತುಗಳನ್ನ ಕೊಳ್ಳೆ ಹೊಡೆದ್ರು, ಮೃಗ ಸಂಪತ್ತುಗಳನ್ನ ಕೊಳ್ಳೆ ಹೊಡೆದ್ರು, ಮಕ್ಕಳನ್ನ ಕೊಳ್ಳೆ ಹೊಡೆದ್ರು. ತನ್ನ ಹೆಂಡತಿಯರನ್ನ ಅಂದರೆ ಅವನ ಜೊತೆಗಾರರ ಹೆಂಡತಿಯರು, ಮಕ್ಕಳು ಎಲ್ಲರನ್ನ ಕೊಳ್ಳೆ ಹೊಡೆದು ಅಲ್ಲಲ್ಲಿಯ ಪಟ್ಟಣಕ್ಕೆ ಬೆಂಕಿ ಹಾಕಿ ಸುಟ್ಟು ಹೋಗಿರುವಾಗ ಎಲ್ಲರೂ ಅಳಲಿಕ್ಕೆ ಆರಂಭ ಮಾಡಿದ್ರು. ಇವತ್ತು ರಾತ್ರಿ ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ಎಲ್ಲಿ ನಿನಗೆ ನಷ್ಟವಾಗುತ್ತೋ, ಏನಾದರೂ ವಾಪಸ್ ಪಡಿಬೇಕಾದ್ರೆ ಒಂದನೇ ಕ್ವಾಲಿಟಿ, ನೀನು ಅಳುವ ವ್ಯಕ್ತಿ ಆಗಿರಬೇಕು. ದೇವರ ಸನ್ನಿಧಾನದಲ್ಲಿ ಅಳುವ ವ್ಯಕ್ತಿ ಆಗಿರಬೇಕು. ನೋಡ್ರಿ, 1 ಸಮುವೇಲನ ಪುಸ್ತಕ 30ನೇ ಅಧ್ಯಾಯ, book of 1 Samuel chapter 30 verse 4 4ನೇ ವಾಕ್ಯ. ಅವರು ತಮ್ಮಿಂದಷ್ಟಾಗುವ ಕಾಲ ಗಟ್ಟಿಯಾಗಿ ಹತ್ತರು. ಅವರು ತಮ್ಮಿಂದಷ್ಟು ಆಗುವಷ್ಟು ಕಾಲ ಗಟ್ಟಿಯಾಗಿ ಹತ್ತರು. ಯಾರಾದ್ರೂ ಅಳುವವರು ಇದರ ಒಳಗಡೆ ಇದ್ದೀರಾ? ಅಲ್ಲಿ ಇಲ್ಲಿ ಹೋಗಿ ನಷ್ಟ ಆಯ್ತು ಅಂತ ಮನುಷ್ಯರ ಬಳಿ ಅಳೋದಕ್ಕಿಂತ ದೇವರ ಸನ್ನಿಧಾನದಲ್ಲಿ ಉಪವಾಸದಲ್ಲೂ ಪ್ರಾರ್ಥನೆಯಲ್ಲಿ ದೇವರ ಪಾದದಲ್ಲಿ ಅಳೋದಕ್ಕೆ ತಯಾರಾಗಿರುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಎಷ್ಟು ಜನ ಅಳೋದಕ್ಕೆ ತಯಾರಾಗಿದ್ದೀರಾ? ನಾನು ಬೇರೆ ಕಡೆ ಅಲ್ಲ ಅಳೋದು, ನಾನು ಕೂಗಾಡ್ತೀನಿ, ನಾನು ದೇವರ ಬಳಿಯಲ್ಲಿ ಮೊರೆ ಇಡುತ್ತೇನೆ, ಅಳುತ್ತೇನೆ. ನನ್ನ ವಸ್ತ್ರಗಳನ್ನೆಲ್ಲ, ನನ್ನ ಹೃದಯವನ್ನು ಹರಿದು ದೇವರ ಪಾದದಲ್ಲಿ ಬಿದ್ದು ನಾನು ಮೊರೆ ಇಡುತ್ತೇನೆ. ನಷ್ಟವಾದದ್ದು ವಾಪಸ್ ಬರೋವರೆಗೂ ನಾನು ಅಳೋದನ್ನು ನಿಲ್ಲಿಸೋದಿಲ್ಲ. ಅಂತವರು ಯಾರಾದರೂ ಇದರ ಒಳಗಡೆ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಸ್ತೋತ್ರ ಹೇಳಲಿ. ಯಾರ್ಯಾರು ಎಲ್ಲೆಲ್ಲಿ ಹತ್ತಿದ್ದಾರೋ ಅಲ್ಲೆಲ್ಲ ಬಿಡುಗಡೆ ಆಗಿದೆ. ದೇವರ ವಾಕ್ಯ ಹೇಳುತ್ತದೆ,
126ನೇ ಕೀರ್ತನೆ 5ನೇ ವಚನ ಹೇಳುತ್ತದೆ, ಅಳುತ್ತಾ ಬಿತ್ತುವವನು ಆರ್ಭಟದಿಂದ, ಅಳುತ್ತಾ ಬಿತ್ತುವವನು ಆಡುತ್ತಾ ಕುಯ್ತಾನೆ. ಅಳುತ್ತಾ ಬಿತ್ತುವವನು, ಇವತ್ತು ಯಾರಾದ್ರೂ ಅಳುತ್ತಾ ಏನಾದ್ರೂ ಬಿತ್ತುತ್ತಾ ಇದ್ದೀರಾ? ಅಳುತ್ತಾ ಸ್ತೋತ್ರ ಬಿತ್ತುತ್ತಾ ಇದ್ದೀರಾ? ಅಳುತ್ತಾ ಪ್ರಾರ್ಥನೆ ವಿಷಯವನ್ನ ಬಿತ್ತುತ್ತಾ ಇದ್ದೀರಾ? ನಿನ್ನ ಕಣ್ಣು ನೀರು ಅವನ ಬುದ್ದಲಿಯಲ್ಲಿ ಶೇಖರಣೆ ಮಾಡಿ ಒಂದೊಂದು ಹನಿ ಕಣ್ಣು ನೀರಿಗೂ ಅವನ ಪ್ರತಿಫಲ ಕೊಡುವ ದೇವರು. ನೀನು ಇವತ್ತು ಅಳುತ್ತಾ ಇರುವಾಗ ಜನ ನಗುತ್ತಾ ಇರ್ತಾರೆ, ಜನ ನಿನ್ನನ್ನು ನೋಡಿ ನಗುತ್ತಾರೆ, ಆದ್ರೆ ನಿನ್ನ ಕಣ್ಣು ನೀರು ದಾಟಿ ಹೋಗುವ ದೇವರು ನನ್ನ ದೇವರಲ್ಲ. ಅವನ ಕಣ್ಣು ನೀರಿಗೆ ಮನ ಕರಗುವ ದೇವರು. ಅವನ ಪಾದದಲ್ಲಿ ಯಾರೆಲ್ಲ ಹತ್ತಿದ್ದಾರೋ ಅವರಿಗೆಲ್ಲರಿಗೂ ಬಿಡುಗಡೆ ಉಂಟಾಗಿದೆ. ವ್ಯಭಿಚಾರಿ ಸ್ತ್ರೀ ಅವಳೊಂದು ಸಾರಿ ಯೇಸುವಿನ ಬಳಿಗೆ ಬಂದಳು. ಸೀಮೋನನ ಮನೆಯಲ್ಲಿ ಎಲ್ಲರೂ ಅವಳನ್ನ ಓರೆಗಣ್ಣಿಂದ ಅಯ್ಯೋ ಪಾಪಿಯಾದವಳು ಬಂದಳಲ್ಲ ಎಂದು ದೃಷ್ಟಿಸಿ ನೋಡುವಾಗ ಅವಳು ತನ್ನ ಕೈಯಲ್ಲಿದ್ದಂಥ ಸುಗಂಧ ದ್ರವ್ಯ, ತನ್ನ ಕುತ್ತಿಗೆಯಲ್ಲಿದ್ದಂಥ ಸುಗಂಧ ದ್ರವ್ಯ, ಲಿಸನ್ ಟು ಮಿ ಕೇರ್ಫುಲಿ, ಬಹಳ ಶ್ರದ್ಧೆಯಿಂದ ಗಮನಿಸಿ, ಅವಳ ಕುತ್ತಿಗೆಯಲ್ಲಿ ಹಿಂದಿನ ಕಾಲದಲ್ಲಿ ಅಲ್ಲಲುಯ ಯಹೂದ ಸಂಪ್ರದಾಯದ ಪ್ರಕಾರ ಹಾಗೆ ವ್ಯಭಿಚಾರ ಮಾಡುವಂತ ಸ್ತ್ರೀಯರು ಅವರ ಕುತ್ತಿಗೆಯಲ್ಲಿ ಪರ್ಫ್ಯೂಮ್ ಇಟ್ಕೊಂಡಿರುತ್ತಾರೆ. ಒಂದು ತೊಟ್ಟು ಅದು ಒಂದು ದಿವಸ ಪೂರ್ತಿಯಾಗಿ ಘಮ 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 ಎಂದು ವಾಸನೆ ಬರುವಂತ ಸುಗಂಧ. 365 ದಿನಕ್ಕೆ ಬೇಕಾದಂತ ಒಂದು ಬಾಟಲ್, ಅದನ್ನ ಅವಳು ಕುತ್ತಿಗೆಯಲ್ಲಿ ಕಟ್ಟಿ ಇಟ್ಕೊಂಡಿರ್ತಾಳೆ. ಅಲ್ಲಲೂಯ, ಅನೇಕರನ್ನ ಸೆಳೆಯೋದಕ್ಕೆ, ಆಕರ್ಷಣೆ ಮಾಡೋದಕ್ಕೆ ಅದು ಅವಳ ದೈನಂದಿನ ಜೀವನದ ಕಸುಬಾಗಿತ್ತು. ಆದರೆ ಯೇಸುವಿನ ಬಳಿಗೆ ಬಂದಾಗ ಅವಳು ಹೇಳಿದಳು, ಇನ್ನೋ ಮೋರ್ ಬಿಸ್ನೆಸ್, ಇನ್ನ ಬಿಸ್ನೆಸ್ ಅಲ್ಲ, ಇದನ್ನ ಯೇಸುವಿನ ತಲೆಗೊಯ್ತೇನೆ. ಕಾರಣ ಅದು ಆರಾಧನೆಯನ್ನ ತೋರಿಸುತ್ತೆ. ಅವಳು ಅವನ ತಲೆಗೆ ಒಯ್ದು ಕಣ್ಣ ನೀರಿನಿಂದ ಅವನ ಪಾದವನ್ನ ತೊಳೆದು ಕೂದಲಿಂದ ಅವನ ಪಾದವನ್ನ ಹೊರಸುವಾಗ ಅವಳಿಗೆ ಶುಭ ಉಂಟಾಯಿತು. ಇವತ್ತು ಯಾರಾದ್ರೂ ಅಳೋರಿದ್ದೀರಾ? ನಿಮಗೆ ನಷ್ಟವಾಗಿದ್ದು ಕುರಿತಲ್ಲ, ದೇವರ ಪಾದದಲ್ಲಿ ಆಳ್ರಿ, ನಷ್ಟವಾದದ್ದು ವಾಪಸ್ ಬರುತ್ತೆ. ನಾಯಿನ್ ಪಟ್ಟಣದಲ್ಲಿ ಹಲ್ಲೆಲೂಯ್ಯ, ಇಗೋ ವಿಧವೆ ಒಬ್ಬನೇ ಮಗ ಸತ್ತು ಶವವಾಗಿ ಎತ್ಕೊಂಡು ಹೋಗುವಾಗ ಊರಿನವರೆಲ್ಲ ಅಳ್ತಾ ಇದ್ದಾರೆ. ಸ್ವಂತ ತಾಯಿ ಎದೆ ಹೊಡ್ಕೊಂಡು ಅಳ್ತಾ ಇದ್ದಾಳೆ. ಗಂಡ ಇಲ್ಲ, ಇದ್ದ ಒಬ್ಬ ಮಗನು ನಷ್ಟವಾದ. ಹೇಗೆ ಬದುಕಬೇಕು? ಇನ್ನ ಯಾರಿಗೋಸ್ಕರ ಬದುಕಬೇಕು? ಯೇಸು ಅವಳ ಕಣ್ಣು ನೀರನ್ನ ಕಂಡಾಗ, ಅವಳ ಅಳೋದನ್ನ ಕಂಡಾಗ, ಅಮ್ಮ ತಾಯಿ, ತಾಯಿ ನೀನು ಅಳಬೇಡ. ಇವತ್ತು ರಾತ್ರಿ ಯೇಸುವಿನ ನಾಮದಲ್ಲಿ ಪ್ರವಾದಿಯ ಸ್ಥಾನದಲ್ಲಿ ನಿಂತು ನಾನು ಕೂಗಿ ಹೇಳ್ತೇನೆ, ಸಹೋದರಿ ಇನ್ನ ನೀನು ಅಳೋದಿಲ್ಲ, ಸಹೋದರ ಇನ್ನ ನೀನು ಅಳೋದಿಲ್ಲ. ಹಲ್ಲೆಲೂಯ. ನಿನ್ನ ಕಣ್ಣು ನೀರು ಕಂಡವನು, ನಿನ್ನ ಮೊರೆ ಕೇಳುವವನು ಒಬ್ಬನು ಇಳಿದು ಬಂದಿದ್ದಾನೆ. ಈ 21 ದಿವಸದ ಉಪವಾಸ ಪ್ರಾರ್ಥನೆ ಮುಗಿದು ನೀನು ಎದ್ದೇಳುವಾಗ ಅಳುತ್ತಾ ಬಿದ್ದಿದ್ದಲ್ಲ, ಆಡುತ್ತಾ ನೀನು ಕೊಯ್ಯುವ ದಿವಸಗಳಾಗಿರುತ್ತೆ. ಸ್ತೋತ್ರ ಸ್ತೋತ್ರ. ನಂಬರ್ 1, ನೀನ್ ರಿಕವರ್ ಮಾಡಬೇಕಾದ್ರೆ ಅಳುವವರಾಗಿರ್ಬೇಕು. ದಾವೀದನು ಸಂಗಡಿಗರು ಅವರು ಹತ್ತರು. ಬಲ ಎಷ್ಟಿದೆಯೋ ಪೂರ್ತಿಯಾಗಿಟ್ಟು ಹತ್ತರು. ಯಾರ್ಯಾರು ಹತ್ತಿದ್ದಾರೆ? ನೆಹಮ್ಯನು ಹತ್ತ, ಎತ್ತಕ್ಕೋಸ್ಕರ ಹತ್ತ. ಪಟ್ಟಣವನ್ನ ಹಲ್ಲೆಲೂಯ, ಯೆರೂಸಲೇಮ್ ಗೋಡೆಯು ಬಿದ್ದೋಗಿದೆ, ಶತ್ರುಗಳು ಆಕ್ರಮಿಸಿದ್ದಾರೆ. ಯೆರೂಸಲೇಮ್ ಪೌಳಿ ಗೋಡೆಯನ್ನು ಸುಟ್ಟಾಕಿರುವಾಗ ಅರಮನೆಯಲ್ಲಿ ಇರುವಂತ ಶೂಷನ್ ರಾಜಧಾನಿಯಲ್ಲಿ ಅರಮನೆಯಲ್ಲಿ ಇರುವಂತ ನೆಹಮ್ಯನು ಹೇಳ್ದ, ನಾನು ನೆಮ್ಮದಿಯಾಗಿ ಹೇಗೆ ಇರಲಿ? ಅವನು ಆಳೋದಕ್ಕೆ ಆರಂಭ ಮಾಡಿದನು. ಏತಕ್ಕೋಸ್ಕರ? ಪಟ್ಟಣದ ಬಿಡುಗಡೆಗೋಸ್ಕರ, ಬಿದ್ದೋಗಿರುವ ಗೋಡೆಯನ್ನು ಕಟ್ಟೋದಕ್ಕೋಸ್ಕರ. ಇವತ್ತು ರಾತ್ರಿ ಯೇಸುವಿನ ನಾಮದಲ್ಲಿ ಈ ಸಭೆ ಪ್ರಾರ್ಥನೆ ಮಾಡೋದು, ಈ ಸಭೆ ಉಪವಾಸ ಮಾಡ್ತಾ ಇರೋದು, ಈ ಪಟ್ಟಣದ ಗೋಡೆ ಪುನಃ ಕಟ್ಟಲ್ಪಡಬೇಕು. ಈ ಪಟ್ಟಣದ ಗೋಡೆ ಪುನಃ ಕಟ್ಟಲ್ಪಡಬೇಕು. ಬಿತ್ತೋಗಿರೋ ಆತ್ಮಿಕ ಜೀವಿತ ಮತ್ತೆ ಕಟ್ಟಲ್ಪಡಬೇಕು. 1905ರಲ್ಲಿ ನಡೆದ ಉಜ್ಜೀವನ ಮತ್ತೆ ಕರ್ನಾಟಕದಲ್ಲಿ ನಾವು ಕಾಣಬೇಕು. ಅದಕ್ಕಾಗಿ ಅಳೋದಕ್ಕೆ
ಒಂದು ಗುಂಪಿನ ಜನ ತಯಾರಾಗ್ತಾ ಇದ್ದೇವೆ. ಆಮೇ ಆಮೇ. ನನಗೆ ಬಹಳ ಸಂತೋಷ ಕೊಟ್ಟಂತ ಒಂದು ವಾರ್ತೆ, ಯೆರೆಮೀಯನು ತನ್ನ ಜನರಿಗಾಗಿ ಹತ್ತನು. ಯೆರೆಮೀಯನ ಪುಸ್ತಕ 9:1 ನಾವು ಕಾಣ್ತೇವೆ, ಅಯ್ಯೋ ನನ್ನ ಶಿರಸ್ಸು ಜಲಮಯವಾಗಿಯೂ ನನ್ನ ನೇತ್ರಗಳು ಕಣ್ಣುನೀರಿನ ಬುಗ್ಗೆಯನಾಗಿ ಇದ್ರೆ ಎಷ್ಟೋ ಲೇಸು. ನನ್ನ ಶಿರಸ್ಸು ಜಲಮಯವಾಗಿ ನನ್ನ ನೇತ್ರಗಳು ಕಣ್ಣುನೀರಿನಿಂದ ಅಲ್ಲಲ್ಲಿ ಅದರ ಬುಗ್ಗೆಯಾಗಿ ಹರಿಯೋದಕ್ಕೆ ಸಾಧ್ಯವಾಗಿದ್ರೆ ಎಷ್ಟೋ ಲೇಸು. ಏತಕ್ಕೋಸ್ಕರ ದೇವರಿಂದ ದೂರವಾಗಿರುವ ಒಂದು ಗುಂಪಿನ ಜನ ಅವರನ್ನ ದೇವರ ಕಡೆಗೆ ಕರೆತರೋದಕ್ಕೆ ದೇವರ ಪಾದದಲ್ಲಿ ಕುಳಿತು ಅಳೋರು ಯಾರಾದ್ರೂ ಇದ್ದೀರಾ ಎಂದು ಪರಲೋಕ ಹುಡುಕ್ತಾ ಇದೆ. ಇವತ್ತು ಕೂಗಿ ಹೇಳ್ರಿ, ಈ ಸಭೆ ಕೂಗಿ ಹೇಳಿ, ನಾನು ಅಳ್ತೇನೆ, ನಾನು ಪ್ರಾರ್ಥಿಸ್ತೇನೆ, ನನ್ನ ಜನರ ಬಿಡುಗಡೆಗಾಗಿ ನಾನು ಇಡುಕಿನ ಗೋಡೆ ಒಳಗಡೆ ಮಧ್ಯದಲ್ಲಿ ನಾನು ನಿಲ್ಲುತ್ತೇನೆ ಎನ್ನುವವರು ಯಾರಾದ್ರೂ, ಒಡಕಿನ ಗೋಡೆಯ ಮಧ್ಯದಲ್ಲಿ ನಿಲ್ಲುವವರು ಯಾರಾದ್ರೂ ಇದರ ಒಳಗಡೆ ಇರೋದಾದ್ರೆ ಅವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲಿ. ಪ್ರೈಸ್ ಗಾಡ್. ದಾವೀದನು ಅಳ್ತಾ ಇದ್ದಾನೆ, ಜನ ಎಲ್ಲ ಅಳ್ತಾ ಇದ್ದಾರೆ, ಜೊತೆಗಿದ್ದವರು ಎಲ್ಲರೂ ಅಳ್ತಾ ಇದ್ದವರು ಇದ್ದಕ್ಕಿದ್ದಂಗೆ ದಿಢೀರಂತ ದಾವೀದನಿಗೆ ವಿರುದ್ಧವಾಗಿ ತಿರುಗ್ತಾ ಇದ್ದಾರೆ. ಎಲ್ಲರಿಗೂ ನಷ್ಟವಾದ ಹಾಗೆ ದಾವೀದನಿಗೂ ನಷ್ಟವಾಗಿದೆ, ಎಲ್ಲರಿಗೂ ನಷ್ಟವಾದ ಹಾಗೆ ದಾವೀದನಿಗೂ ನಷ್ಟವಾಗಿದೆ. ಇದರ ಒಳಗಡೆ ಇರುವ ದೇವ ಜನರು ಅರ್ಥ ಮಾಡ್ಕೊಳ್ರಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆಗಳಲ್ಲಿ ನಿಮ್ಮನ್ನು ಕುರಿತು ಜನ ಹೀಯಾಳಿಸ್ತಾರೆ, ಅವಮಾನ ಮಾಡ್ತಾರೆ, ಎಲ್ಲ ನಿನ್ನಿಂದನೇ ಆಗಿದ್ದು ಅಂತ. ಅವರು ನಿನಗೆ ವಿರುದ್ಧವಾಗಿ ಕಲ್ಲು ತಗೊಂತಾರೆ, ಅವರು ನಿನಗೆ ವಿರುದ್ಧವಾಗಿ ಅವರು ಅಲ್ಲಲ್ಲಿಯ ಚುಚ್ಚುವ ಮಾತುಗಳನ್ನು, ವೇದನೆ ಪಡಿಸುವ ಮಾತುಗಳನ್ನು ಆಡ್ತಾರೆ. ಆದರೆ ದಾವೀದನಿಗೆ ಒಂದು ಗೊತ್ತು, ಯಾರು ಕಲ್ಲು ತಗೊಂಡ್ರು ಪರವಾಗಿಲ್ಲ, ಯಾರು ನನ್ನ ನಿಂದಿಸಿದ್ರು ಪರವಾಗಿಲ್ಲ, ನಾನು ಅವರನ್ನ ಪ್ರೀತಿಸ್ತೇನೆ. ಆಶೀರ್ವಾದದ 2ನೇ ಸ್ಟೆಪ್ಪು, 1ನೇ ಸ್ಟೆಪ್ಪು ಅಳುವವರಾಗಿರಬೇಕು, 2ನೇ ಸ್ಟೆಪ್ಪು ಯಾರ ಬಳಿಯಲ್ಲೂ ಶತ್ರುತ್ವ ಇಡಬಾರದು. ಡೋಂಟ್ ಮೇಕ್ ಎನಿ ಎನಿಮಿಟಿ ವಿತ್ ಎನಿಬಡಿ. ಯಾರ ಬಳಿಯಲ್ಲೂ ನೀನು ಶತ್ರುತ್ವವನ್ನ ಇಡಬೇಡ, ಯಾರ ಮೇಲೂ ನೀನು ಹೊಟ್ಟೆ ಕಿಚ್ಚಿ ಇಡಬೇಡ, ಯಾರ ಮೇಲೂ ಹಗೆತನ ಇಡಬೇಡ, ಯಾರ ಮೇಲೂ ನೀನು ಕಹಿಯನ್ನ ಇಡಬೇಡ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಯಾರ ಮೇಲಾದ್ರೂ ಕಹಿ ಇದ್ರೆ, ಹೌದು ದಾವೀದನ ಜೊತೆ ನಡೆದವರು, ತಿಂದವರು, ಕುಡಿದವರು, ಜೊತೆಗಿದ್ದವರು ಇವರೇ ಕಲ್ ತಗೊಂಡು ದಾವೀದನಿಗೆ ವಿರುದ್ಧವಾಗಿ ಹೊಡೆಯೋದಕ್ಕೆ ಬಂದಾಗಲೂ ದಾವೀದನು ಅವರನ್ನು ನೋಡಲಿಲ್ಲ, ಪರಲೋಕದ ದೇವರನ್ನ ನೋಡಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. We should not keep enmity with anybody. Hallelujah. Remove all the bitterness from your heart. ಎಲ್ಲ ಕಹಿಯನ್ನ ನಿಮ್ಮ ಒಳಗಡೆಯಿಂದ ತೆಗಿರಿ. ನಿಮಗೆ ನಷ್ಟವಾದದ್ದು ವಾಪಸ್ ಬರಬೇಕಾದ್ರೆ ಯು ಹ್ಯಾವ್ ಟು ಡೂ ಸರ್ಟನ್ ಥಿಂಗ್ಸ್. ನೀವು ಕೆಲ ಕಾರ್ಯಗಳನ್ನು ಮಾಡಲೇಬೇಕಾಗುತ್ತೆ. ಅದು ಏನು, ನಾನು ಯಾರ ಜೊತೆಯಲ್ಲೂ ಕಹಿ ಇಟ್ಕೊಳೋದಿಲ್ಲ. ನನಗೆ ದ್ರೋಹ ಮಾಡಿದ್ರು ಪರವಾಗಿಲ್ಲ, ನನಗೆ ವಿರುದ್ಧವಾಗಿ ಕಲ್ ತಗೊಂಡ್ರು ಪರವಾಗಿಲ್ಲ, ನನ್ನನ್ನು ಹಾಗೆ ಮಾಡಿದ್ರು ಪರವಾಗಿಲ್ಲ, ಸ್ಟಿಲ್ ಐ ಲವ್ ದೆಮ್. ನಾನು ಅವ್ರನ್ನ ಪ್ರೀತಿಸ್ತೀನಿ ಅಂತವ್ರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಪ್ರೈಸ್ ಗಾಡ್. ಅಲ್ಲಿ ಬೇಕಾಗಿರೋದು ಯೂನಿಟಿ. ವೆನ್ ಯು ಆರ್ ಪ್ರೇಯಿಂಗ್, ಉಪವಾಸ ಪ್ರಾರ್ಥನೆ ಮಾಡುವಾಗ ಯು ನೀಡ್ ಎ ಯೂನಿಟಿ. ಯೇಸು ಸ್ವಾಮಿ ತಂದೆ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ, ನಾವಿಬ್ಬರು ಒಂದೇ ಆಗಿರುವ ಪ್ರಕಾರ ಇವರುಗಳು ನಿನ್ನಲ್ಲಿ ಒಂದಾಗಿರಬೇಕು, ನಮ್ಮಲ್ಲಿ ಒಂದಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬುವ ದೇವ ಜನರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇನ್ನು ಮೂರನೇದಾಗಿ ದಾವೀದನು ನಿರಾಶೆಗೆ ಒಳಗಾಗಲಿಲ್ಲ. ಸಮ್ಟೈಮ್ಸ್ ಜೊತೆಗಿರೋರು ಕೈ ಕೊಟ್ಟಾಗ, ಪ್ರೀತಿ ಮಾಡಿದವ್ರು ಕೈ ಕೊಟ್ಟಾಗ, ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಒಳ್ಳೇದೆಲ್ಲ ತಗೊಂಡು ಆಮೇಲೆ ನಮ್ಮನ್ನ ಬೇಡ ಅಂತ ಬಿಸಾಕುವಾಗ, ನಾವು ಒಂಟಿ ಆದಾಗ, ಕರ್ಬೆ ಸೊಪ್ಪು ತರ ಬಿಸಾಕಿದಾಗ, ಟಿಶ್ಯೂ ಪೇಪರ್ ತರ ಒರೆಸ್ಬಿಟ್ಟು ಬಿಸಾಕುವಾಗ ನಮಗೆ ದುಃಖ ಆಗುತ್ತೆ, ಬೇಜಾರಾಗುತ್ತೆ. ಆದ್ರೂ ಮರಿಬೇಡ್ರಿ, ನೀನು ಅಳುತ್ತಾ ಇರೋದು ದೇವರ ಪಾದದಲ್ಲಿ ಅನ್ನೋದನ್ನ ನೀನು ಮರಿಬೇಡ. ನೀನ್ ದೇವರ ಪಾದದಲ್ಲಿ ಅಳುವಾಗ ದೇವರು ನಿನ್ನ ಹೃದಯವನ್ನ ನೋಡ್ತಾನೆ, ದೇವರು ನಿನ್ನ ಹೃದಯವನ್ನ ನೋಡ್ತಾ ಇದ್ದಾನೆ. ನಿನ್ನ ವೇದನೆ ಅವನು ಬಲ್ಲವನಾಗಿದ್ದಾನೆ. ಒಳಗಡೆ ಕಹಿ ಇಲ್ಲ, ನಿರ್ಮಲ ಮನಸ್ಸಿನಿಂದ ದೇವರ ಬಳಿ ನೀನು ಪ್ರಾರ್ಥನೆ ಮಾಡುವಾಗ ನಿನಗೆ ಬಲ ಉಂಟಾಗುತ್ತೆ,
ಎಲ್ಲಿಂದ ಬಲ ಉಂಟಾಗುತ್ತೆ? ಮನುಷ್ಯರಿಂದ ನಿನಗೆ ಬಲ ನಷ್ಟವಾಗುವಾಗ. ಮೂರನೇದು, he was strengthened by God. ಅವನು ದೇವರಲ್ಲಿಂದ ಬಲವನ್ನ ಹೊಂದಿದನು. he was trusting God. ಅವನು ದೇವರಲ್ಲಿ ಆಶ್ರಯ ಇಟ್ಟನು. ದಾವೀದನು ದೇವರಲ್ಲಿ ಆಶ್ರಯ ಇಟ್ಟ ಹಾಗೆ ಇದರ ಒಳಗಡೆ ಇರುವ ಪ್ರತಿಯೊಬ್ಬೊಬ್ಬರು, ನಂಬರ್ 1, ನಷ್ಟವಾಗಿರೋದು ವಾಪಸ್ ಪಡಿಬೇಕಾದ್ರೆ, 1, ನೀನು ಆಳುವಂತ ವ್ಯಕ್ತಿಯಾಗಿರಬೇಕು. 2, ನಿನ್ನ ಮನಸ್ಸು ಶುದ್ಧವಾಗಿರಬೇಕು, ಯಾರ ಮೇಲೂ ಕೈ ಇಟ್ಕೊಳ್ಳಬಾರದು. ನಂಬರ್ 3, ನಿನ್ನ ಆಶ್ರಯ ದೇವರಲ್ಲಾಗಿರಬೇಕು. ಗಟ್ಟಿಯಾಗಿ ಹೇಳ್ರಿ, ದೇವರಲ್ಲಿ ನನ್ನ ಆಶ್ರಯ. ಈ ಸಭೆ ಮನುಷ್ಯ ಬಲದಲ್ಲೋ ಹಣ ಬಲದಲ್ಲೋ ತೋಳ್ಬಲದಲ್ಲೋ ಅಲ್ಲ, ಯೆಹೋವನ ಆಶ್ರಯದಲ್ಲಿ ಈ ಸಭೆ ನಡೆಯುವಂಥದ್ದಾಗಿರುತ್ತದೆ. ದಾವೀದನು ತನ್ನ ದೇವರಾದಂಥ ಯೆಹೋವನಲ್ಲಿ ಅವನು ಆಶ್ರಯ ಇಟ್ಟನು. ನಂಬರ್ 4, 4ನೇದಾಗಿ ನಾನು ಔಟ್ಲೈನ್ ಮಾತ್ರ ಹೇಳ್ತಾ ಇದ್ದೀನಿ. ನಂಬರ್ 4, ದೇವರ ಶಬ್ದವನ್ನ ಕೇಳೋದಿಕ್ಕೆ ಒಪ್ಪಿಸ್ಕೊಡ್ಬೇಕು. ದೇವರ ಶಬ್ದವನ್ನ ಟ್ರೈ ಟು ಹಿಯರ್ ಫ್ರಮ್ ಗಾಡ್. ದೇವರಿಂದ ಕೇಳೋದಿಕ್ಕೆ ಜಸ್ಟ್ ಒಪ್ಪಿಸ್ಕೊಡ್ಬೇಕು. 8ನೇ ವಾಕ್ಯ ಹೇಳ್ತದೆ. 8ನೇ ವಾಕ್ಯವನ್ನು ಓದೋಣ. verse 8. ಆಗ ದಾವೀದನು ಯೆಹೋವನನ್ನು, ನಾನು ಆ ಗುಂಪನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ಆತನು ಹಿಂದಟ್ಟು, ಅದು ನಿನಗೆ ಸಿಕ್ಕುವುದು. ಪ್ರೈಸ್ ಗಾಡ್. ಶತ್ರುವಿಗೆ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಮುಂಚೆ, ಶತ್ರು ಕಸಿದುಕೊಂಡು ಹೋಗಿರೋದು ವಾಪಸ್ ಪಡೆಯೋದಕ್ಕೆ ಮುಂಚೆ, ನೀನು ದೇವರ ಪಾದದಲ್ಲಿ ಕುಳಿತು ದೈವ ಶಬ್ದವನ್ನ ಕೇಳಬೇಕು. ದೇವಾ, ನನಗದು ಸಿಗುತ್ತಾ? ನಾನಲ್ಲಿಗೆ ಹೋಗ್ಬೋದಾ? ಆ ಕೆಲಸಕ್ಕೆ ಕೈ ಹಾಕಬಹುದಾ? ನಾನು ಮುಂದೆ ಹೆಜ್ಜೆ ಇಡಬಹುದಾ? ಎಲ್ಲ ಮಾಡಿಬಿಟ್ಟು ದೇವರೇ ನಾನು ಮಾಡಿದ್ದೀನಿ ಸ್ಯಾಂಕ್ಷನ್ ಮಾಡು ಅನ್ನೋದಲ್ಲ. ದೇವರ ಬಳಿಯಲ್ಲಿ ಮೊದಲು ಹೇಳಬೇಕು, ದೇವಾ ನಿನ್ನ ಚಿತ್ತ ಇದ್ರೆ ಮಾತ್ರ ನನ್ನನ್ನು ಕಳಿಸು. ನಿನ್ನ ಚಿತ್ತ ಇದ್ರೆ ನಾನು ಹೋಗಬಹುದಾ? ನಾನು ಹೋಗೋದು ಬೇಡವೇ? ಮಾಡಬಹುದಾ? ಮಾಡೋದು ಬೇಡವೇ? ದೇವರ ಬಳಿಯಲ್ಲಿ ಅವನ ಶಬ್ದವನ್ನ ಕೇಳುವ ದೇವ ಜನರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ದಾವೀದನು ದೇವರ ಬಳಿ ಕೇಳಿದನು. ಆಮೇಲೆ ದೇವರ ವಾಕ್ಯ ಹೇಳುತ್ತದೆ, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ ಅದರ 21ನೇ ವಾಕ್ಯ ಹೇಳುತ್ತದೆ, ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗುವಾಗ ಹಿಂಭಾಗದಿಂದ ಒಂದು ಶಬ್ದ ಮೊಳಗ್ತಾ ಇದೆ, ಮಗನೇ ಇದಾಗಿದೆ ದಾರಿ, ಮಗಳೇ ಇದಾಗಿದೆ ದಾರಿ. ಹಲ್ಲೆಲೂಯ. ತನ್ನ ಭಕ್ತರಿಗೆ ಅವನು ಉಚಿತವಾಗಿ ತನ್ನ ಮಾರ್ಗವನ್ನ ಬೋಧಿಸುವವನಾಗಿದ್ದಾನೆ. ತನ್ನ ಭಕ್ತರಿಗೆ ಅವನ ಆಲೋಚನೆಯನ್ನ ಹೇಳುವ ದೇವರಾಗಿದ್ದಾನೆ. ಹಾಗಾದ್ರೆ ಈ ಉಪವಾಸ ಪ್ರಾರ್ಥನೆಯಲ್ಲಿ ಕೆಲವರು ದೈವ ಶಬ್ದವನ್ನ ಕೇಳುವಂತರಾಗಲಿ, ಅದಕ್ಕಾಗಿ ದೇವರ ಪಾದದಲ್ಲಿ ಕುಳಿತುಕೊಳ್ಳುವಂತರಾಗಿರೋಣ. ನಂಬರ್ 5, ಐದನೇದಾಗಿ ಅವನ ಯುದ್ಧಕ್ಕೆ ಹೊರಟನು. He went for war. 8 ಮತ್ತು 9ನೇ ವಾಕ್ಯ. He went for war. Yes. ಆಗ ದಾವೀದನು ಯೆಹೋವನನ್ನು, ನಾನು ಆ ಗುಂಪನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ಆತನು ಹಿಂದಟ್ಟು, ಅದು ನಿನಗೆ ಸಿಕ್ಕುವುದು. ಇವತ್ತು ರಾತ್ರಿ ಅದನ್ನೇ ದೇವರಿಗೆ ಹೇಳಬೇಕಾಗಿರೋದು. ಹಲ್ಲೆಲೂಯ. ನಂಬರ್ 1, ನೀನು ಹಿಂದಟ್ಟೋದಕ್ಕೆ ಮುಂಚೆ ದೇವರ ಪಾದದಲ್ಲಿ ಕುಳಿತು ಅಳಬೇಕು. ನಂಬರ್ 2, ಯಾರ ಮೇಲೂ ಕೈ ಇಟ್ಕೊಳ್ಳಬಾರ್ದು. ನಂಬರ್ 3, ದೇವರಲ್ಲಿ ಮಾತ್ರ ಭರವಸೆ ಆಶ್ರಯ ಇಟ್ಕೊಬೇಕು. ನಂಬರ್ 4, ದೈವ ಶಬ್ದವನ್ನ ಕೇಳೋದಿಕ್ಕೆ ನಿನ್ನ ಕಿವಿ ತೆರೆದು ಕೊಡಬೇಕು. ನಂಬರ್ 5, 5ನೇದಾಗಿ ದೇವರು ಏನಾದರೂ ಹೇಳಿದ್ರೆ ಮತ್ತೆ ಅಲ್ಲಿ ಕುತ್ಕೊಂಡು ಇರಂಗಿಲ್ಲ. ಎದ್ದು ಧೂಳು ಒದರಿ ಜೋಳು ಬಿದ್ದ ಕೈಗಳನ್ನ, ನಡುಗುವ ಮೊಣಕಾಲುಗಳನ್ನ ಸುಧಾರಿಸ್ಕೊಂಡು ಶತ್ರುವಿನ ಪಾಳೆಯದಲ್ಲಿ ನೀನು ಲಗ್ಗೆ ಇಡಬೇಕಾಗುತ್ತೆ. ಅಲ್ಲೆಲ್ಲೂಯ. ನಷ್ಟವಾದುದೆಲ್ಲ ವಾಪಸ್ ಮಡಗು ಎನ್ನುವ ಅಧಿಕಾರ ದೇವರು ನಿನಗೆ ಕೊಡುವಂತನಾಗಿದ್ದಾನೆ.
ಎಷ್ಟು ಜನ ನಂಬುತ್ತೀರಾ? ಎಷ್ಟು ಜನ ನಂಬುತ್ತೀರಾ? ಗಟ್ಟಿಯಾಗಿ ಹೇಳ್ರಿ, ನಾನು ಅದನ್ನು ವಾಪಸ್ ಪಡೀತೇನೆ. ದೈವ ಆಲೋಚನೆಯ ಮೇರೆಗೆ, ದೈವ ಶಬ್ದದ ಮೇರೆಗೆ. ಹಲ್ಲೆಲೂಯ. ಅವನ ಬಾಯಿಂದ ಒಂದು ಮಾತು ಹೊರಟ್ರೆ ಸಾಕು, ಯಾಯೀರನ ಮಗನು ಎದ್ದು ಬಂದ ಹಾಗೆ. ಅವನ ಬಾಯಿಂದ ಒಂದು ಮಾತು ಹೊರಟ್ರೆ ಸಾಕು, ರಾಶಿ ರಾಶಿ ಮೀನುಗಳು ದೊರಕುವ ಹಾಗೆ. ಅವನ ಬಾಯಿಂದ ಒಂದು ಮಾತು ಹೊರಟ್ರೆ ಸಾಕು, ಸತ್ತ ಶವಗಳು ಎದ್ದು ಬರುವ ಹಾಗೆ. ಅವನ ಬಾಯಿಂದ ಒಂದು ಮಾತು ಹೊರಟ್ರೆ ಸಾಕು, ಆಕಾಶ ಭೂಮಿಗಳನ್ನ ಅವನು ಅಲಗಲಗಬೇಕಾದ್ರೆ ಮಾಡ್ತಾನೆ. ಹಲ್ಲೆಲೂಯ. ಅವನ ಶಬ್ದ ಕೇಳಿದ್ರೆ ನೀನು ಮೌನವಾಗಿರಬಾರ್ದು. ಆಮೇಲೆ ನೀನು ಎದ್ದೇಳಬೇಕ, ಎದ್ದು ದೈವ ರಾಜ್ಯಕ್ಕಾಗಿ ಓಡಬೇಕ. ಶತ್ರುವಿಗೆ ವಿರುದ್ಧವಾಗಿ ಹೋದ್ರೆ ನಿನಗೆ ನಷ್ಟವಾದದ್ದು. ಶತ್ರು ಕೊಳ್ಳೆ ಹೊಡೆದಿದ್ದೆಲ್ಲವನ್ನ, ಅಮಾಲೇಕರು ಕೊಳ್ಳೆ ಹೊಡೆದಿದ್ದು ನಿನ್ನ ಆರೋಗ್ಯ, ನಿನ್ನ ವಿದ್ಯಾಭ್ಯಾಸ, ನಿನ್ನ ಜ್ಞಾನ, ನಿನ್ನ ಸಂಪತ್ತು, ನಿನ್ನ ಮಕ್ಕಳ ಆರೋಗ್ಯ, ನಿನ್ನ ಮಕ್ಕಳ ಭವಿಷ್ಯ, ಆತ್ಮಿಕ ಜೀವನ, ಕೃಪಾ ವರ, ಅಭಿಷೇಕ, ಏನೇನು ನಷ್ಟವಾಗಿತ್ತೋ ಅದೆಲ್ಲ ವಾಪಸ್ ಯೇಸುವಿನ ನಾಮದಲ್ಲಿ ವಿತ್ ಬೋನಸ್ ನಾನು ಅದನ್ನು ಪಡೀತೇನೆ ಎನ್ನುವವರು ಮಾತ್ರ ತಟ್ಟನೆ ಎದ್ದು ನಿಂತ್ಕೊಳ್ಳೋಣ. ನನ್ನ ಔಟ್ಲೈನ್ ಮಾತ್ರ ನಾನು ಹೇಳಿದೆ. ನಂಬರ್ 1, we must cry in the presence of the Lord. Number 2, we should not keep any enmity with anyone. Number 3, our strength is in the Lord. ನಮ್ಮ ಬಲ ದೇವರಿಂದ ಮಾತ್ರ. We have to trust in the Lord. Number 4, try to hear from God's voice. ದೇವರ ಶಬ್ದವನ್ನು ಕೇಳೋದಕ್ಕೆ ಒಪ್ಪಿಸಿಕೊಡಬೇಕು. Number 5, after hearing the voice of God, you have to ready for the battle. You have to ready for the battle. ಇವತ್ತು ಎಷ್ಟು ಜನ ಹೇಳ್ತೀರಾ, I will going to fight against the kingdom of God. Hallelujah. ಎಲ್ಲ ವಿಧವಾದ ಅಂಧಕಾರ ಶಕ್ತಿಗಳಿಗೆ ವಿರುದ್ಧವಾಗಿ ನಾನು ಹೋರಾಟ ಮಾಡಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ ಎನ್ನುವವರು ಮಾತ್ರ ಬಾಯಿ ತೆರೆದು ಸ್ತೋತ್ರ ಮಾಡ್ರಿ. ಬಾಯಿ ತೆರೆದು ಸ್ತೋತ್ರ ಮಾಡ್ರಿ. ಬಾಯಿ ತೆರೆದು ಸ್ತೋತ್ರ ಮಾಡ್ರಿ. ಈ ವರ್ಷ ನಾನು ಬಿಟ್ಕೊಡೋದಿಲ್ಲ. ಕಳೆದ ವರ್ಷ ಬಿಟ್ಕೊಟ್ಟೆ, ಶತ್ರು ಲಾಭ ಪಡೆದ, ಶತ್ರು ನನ್ನ ಮೇಲೆ ಅಟ್ಟಹಾಸ ಮಾಡ್ದ, ನಾನು ಸೋತೋದೆ ಅಂತ ತಿಳ್ಕೊಂಡ. ಇಲ್ಲ, ಫೀನಿಕ್ಸ್ ಪಕ್ಷಿಯ ಹಾಗೆ ನಾನು ಮತ್ತೆ ಮೇಲಕ್ಕೆ ಬರ್ತೇನೆ. ಯೆಹೋವನನ್ನೇ ಕಾದಿರುವವರು, ಯಾರು ಯೆಹೋವನನ್ನೇ ನಿರೀಕ್ಷಿಸಿಕೊಂಡಿರುತ್ತಾರೋ ಅವರಿಗೊಂದು ನೂತನ ಬಲ, ಹತ್ತಿಗೆ ಬರುವಂತ ಬಲ. ಇವತ್ತು ಯೇಸುವಿನ ನಾಮದಲ್ಲಿ ಉಪವಾಸ ಪ್ರಾರ್ಥನೆಯಲ್ಲಿ ಅಂತ ಬಲ ಬೇಕೆನ್ನುವರು ಮಾತ್ರ 2 ಕರಗಳನ್ನು ಮೇಲಕ್ಕೆ ತಿಡೀರಿ. ಯೇಸುವಿನ ನಾಮದಲ್ಲಿ ಇವತ್ತು ಆರಂಭಿಸುವ ಈ ಉಪವಾಸ ಪ್ರಾರ್ಥನೆಯ ಆರಂಭದಿಂದ ಅವಸಾನದ ದಿನದವರೆಗೂ ಅತ್ಯುನ್ನತವಾದ ಶಕ್ತಿ ಮರಿಯಳ ಮೇಲೆ ನೆರಳಾಗಿ ಇಳಿದು ಬಂದ ಹಾಗೆ ನಿನ್ನ ಜನರ ಮೇಲೆ ಇಳಿದು ಬರಲಿ. ದೈವ ಫಲದಲ್ಲಿ ನಿಲ್ಲಿಸಪ್ಪ. ಕೃಪೆಯಲ್ಲಿ ಹತ್ತುಕೊಳ್ಳುವಂತನಾಗ. ಯೇಸುವಿನ ನಾಮದಲ್ಲಿ ನಷ್ಟವಾಗಿದ್ದೆಲ್ಲವನ್ನ ನಾವು ವಿತ್ ಬೋನಸ್ ನಷ್ಟವಾದದ್ದು ಮಾತ್ರ ಅಲ್ಲ. ಯಾರೋ ಹೇಳಿದ್ರು ನನಗೆ ನಷ್ಟ ಆಯ್ತು, 100 ರೂಪಾಯಿ ನಷ್ಟ ಆಯ್ತು, 100 ರೂಪಾಯಿ ವಾಪಸ್ ಬಂತು. ನೋ 100 ರೂಪಾಯಿ ನಷ್ಟವಾಗಿರೋ ಕಡೆ 200 ರೂಪಾಯಿ ವಾಪಸ್ ತೆಗಿತೇನೆ. ನನಗೆ 10 ರೂಪಾಯಿ ನಷ್ಟವಾದ್ರೆ ನಾನು 50 ರೂಪಾಯಿ ವಾಪಸ್ ತೆಗಿತೇನೆ. ಯೇಸುವಿನ ನಾಮದಲ್ಲಿ ವಿತ್ ಬೋನಸ್, ವಿತ್ ಪೆನಾಲ್ಟಿ ಶತ್ರು ನನ್ನ ಮುಂದೆ ಇಡಬೇಕು. ಅದಕ್ಕೋಸ್ಕರವೇ ಉಪವಾಸ ಪ್ರಾರ್ಥನೆಯಾಗಿದೆ. ಕರ್ತನೇ, ನಿನ್ನ ಜನರನ್ನ ಆಶೀರ್ವದಿಸು, ಅನುಗ್ರಹಿಸು, ಬಲದಲ್ಲಿ ನಿಲ್ಲಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೆನ್.